ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಸಮುದಾಯ ಆರೋಗ್ಯ ಅಧಿಕಾರಿಗಳೇ, ಆಮೇಲೆ ಈ ಒಂದು ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಪ್ರತಿಯೊಂದು ಸಿಬ್ಬಂದಿ ವರ್ಗದವರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ಒಂದು ಮಹತ್ವವಾದಂಥ ವಿಷಯವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಥವಾ ಆಯುಷ್ಮಾನ್ ಭಾರತಕ್ಕೆ ಸಂಬಂಧಿಸಿದ್ದಾಗಿದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಒಂದು ಹೊಸ ಸರ್ಕಾರದ ನಡವಳಿ ಬಂದಿದೆ. ಏನು ಅಂತಂದರೆ, ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಅಂದರೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗಳನ್ನು ಆಯುಷ್ಮಾನ್ ಆರೋಗ್ಯ ಮಂದಿರಗಳಾಗಿ ನಾಮಕರಣ ಮಾಡಿತ್ತು ನಮ್ಮ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರದ ಆದೇಶದ ಮೇರೆಗೆ. ಅದಲ್ಲದೆ ಇವಾಗ ಅದನ್ನು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳನ್ನಾಗಿ ಮರುನಾಮಕರಣವನ್ನು ಮಾಡ್ತಾ ಇದೆ ಸ್ನೇಹಿತರೆ. ನಮ್ಮ ಕರ್ನಾಟಕ ಸರ್ಕಾರದ ಒಂದು ಆದೇಶ ಬಂದಿದೆ. ಭಾರತ ಸರ್ಕಾರದ ಒಂದು ದಿಶಾ ನಿರ್ದೇಶದಲ್ಲಿ ಈ ಒಂದು ಕಾರ್ಯವನ್ನು ನಡೀತಾ ಇದೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಇದರ ಡೀಟೇಲ್ಸ್ ಆಗಿ ನೋಡೋಣ ಸ್ನೇಹಿತರೆ. ಈ ಸಬ್ ಸೆಂಟರ್ಸು, ಸಬ್ ಹೆಲ್ತ್ ಸೆಂಟರ್ಸು, ಆಮೇಲೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸು, ಈ ರೀತಿ ಯಾವಾಗ ಏನೇನು ಚೇಂಜ್ ಆಯಿತು, ಆಮೇಲೆ ಕಮ್ಯುನಿಟಿ ಹೆಲ್ತ್ ಆಫೀಸರ್, ಸಮುದಾಯ ಆರೋಗ್ಯ ಅಧಿಕಾರಿಗಳು ಯಾವ ರೀತಿ ಇದರಲ್ಲಿ ಇನ್ವಾಲ್ವ್ ಆದರು, ಆಮೇಲೆ ANMs ಆಗಲಿ ಅಥವಾ ಮೇಲ್ ವರ್ಕರ್ಸ್ ಆಗಲಿ, ಇವರ ಬಗ್ಗೆ ಸವಿಸ್ತಾರವಾದಂಥ ಈ ಒಂದು ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ಯಾರು ಹೊಸದಾಗಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ, ನಿಮ್ಮ CHO ಫ್ರೆಂಡ್ಸ್ಗಳ ಜೊತೆಗೆ ಮತ್ತು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟ್ರಲ್ಲಿ ಕಾರ್ಯನಿರತರಾದಂತಹ ಪ್ರತಿಯೊಂದು ಸಿಬ್ಬಂದಿ ವರ್ಗದವರಿಗೆ ಈ ಒಂದು ಮಹತ್ವವಾದಂಥ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಸಬ್ ಸೆಂಟರ್ ಟು ಆಯುಷ್ಮಾನ್ ಆರೋಗ್ಯ ಕೇಂದ್ರ, ಇಂಡಿಯಾಸ್ ಪ್ರೈಮರಿ ಹೆಲ್ತ್ ರೆವಲ್ಯೂಷನ್ ಎಕ್ಸ್ಪ್ಲೇನ್ ಅಂತಂದರೆ, ಈ ಒಂದು ನಮ್ಮ ಭಾರತ ದೇಶದ ಪ್ರಾಥಮಿಕ ಆರೋಗ್ಯ ಕ್ರಾಂತಿಯ ಬಗ್ಗೆ ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಫ್ರಮ್ ಸಬ್ ಸೆಂಟರ್ ಟು ಆಯುಷ್ಮಾನ್ ಆರೋಗ್ಯ ಕೇಂದ್ರ, ಇಂಡಿಯಾಸ್ ಪ್ರೈಮರಿ ಹೆಲ್ತ್ ರೆವಲ್ಯೂಷನ್ explained. Did you know that India's smallest rural health units, the sub-center, have now transformed into ಆಯುಷ್ಮಾನ್ ಆರೋಗ್ಯ ಕೇಂದ್ರಾಸ್ ಅಂತಂದರೆ, ನಿಮಗೆ ಗೊತ್ತಿದೆ, ಬಹುಶಃ ಸುಮಾರು ಜನರಿಗೆ ಗೊತ್ತಿರಬಹುದು, ಈ ಒಂದು ನಮ್ಮ ಭಾರತದ ಸಬ್ ಸೆಂಟರ್ಸ್ PHC ಜೊತೆಗೆ ಇರುವಂಥದ್ದು ಸಬ್ ಸೆಂಟರ್ಸ್ಗಳನ್ನು ಅವರುಗಳನ್ನು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಾಗಿ ಮಾಡಲಾಗಿದೆ. ಇನ್ ದ ವಿಡಿಯೋ ವಿ ವಿಲ್ ಎಕ್ಸ್ಪ್ಲೇನ್. ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತಂದರೆ, ವರ್ಜಿನ್ ಇವ್ಯಾಲ್ಯುವೇಷನ್ ಆ್ಯಂಡ್ ಕೀ ರೂಲ್ಸ್ ಲೈಕ್ CHO, MLHP ಆ್ಯಂಡ್ ಮೋರ್ ದೆನ್ ಆರ್ ರೆವಲ್ಯೂಷನರ್ ಪ್ರೈಮರಿ ಹೆಲ್ತ್ ಕೇರ್ ಇನ್ ಇಂಡಿಯಾ ಆ್ಯಂಡ್ ಎಸ್ಪೆಷಲಿ ಇನ್ ಕರ್ನಾಟಕ ಅಂತಂದರೆ, ಸಬ್ ಸೆಂಟರ್ ಯಾವ ರೀತಿ ಬಂದು ತದನಂತರ ಯಾವ ರೀತಿ ಟ್ರಾನ್ಸ್ಫರ್ಮ್ ಆದು, ಕಮ್ಯುನಿಟಿ ಹೆಲ್ತ್ ಆಫೀಸರ್, ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ಸ್, ಆಮೇಲೆ ಸಿಬ್ಬಂದಿ ವರ್ಗದವರು ಈ ಒಂದು ಮಹತ್ವವಾದಂತಹ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅದರ ಬಗ್ಗೆ ವಿವರಗಳನ್ನು ನೋಡೋಣ ಸ್ನೇಹಿತರೆ. ಒಂದನೇದಾಗಿ ಸಬ್ ಸೆಂಟರ್ಸ್. ದ ಫೌಂಡೇಶನ್ ಆಫ್ ರೂರಲ್ ಹೆಲ್ತ್ ಸ್ಟಾರ್ಟೆಡ್ ಇನ್ 1970s ಆಫ್ಟರ್ ಶ್ರೀವಾಸ್ತವ ಕಮಿಟಿ ರೆಕಮೆಂಡೇಶನ್. 1970ರಲ್ಲಿ ಶ್ರೀವಾಸ್ತವ ಕಮಿಟಿ ರೆಕಮೆಂಡ್ ಮಾಡಿದ್ದೇನು ಅಂತಂದರೆ, ಸಬ್ ಸೆಂಟರ್ಸ್ ಅಂತಂದರೆ ಫೌಂಡೇಶನ್ ಆಫ್ ಹೆಲ್ತ್, ರೂರಲ್ ಹೆಲ್ತ್ಗೋಸ್ಕರ 1970ರಲ್ಲಿ ಸಬ್ ಸೆಂಟರ್ಗಳಾಗಿ ಒಂದು ರೆಕಮೆಂಡೇಶನ್ ಪ್ರಕಾರ ಈ ಒಂದು ಸಬ್ ಸೆಂಟರ್ಗಳು ಬಂದು ಮೋಸ್ಟ್ ಪೆರಿಫರಲ್ ಹೆಲ್ತ್ ಫೆಸಿಲಿಟಿ ಅಂಡರ್ ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ಅಂತಂದರೆ, ಮೋಸ್ಟ್ ಪೆರಿಫರಲ್ ಅಂತಂದರೆ ಎಲ್ಲಿ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಲ್ಲ, ಏನಾದರೂ ಫಸ್ಟ್ ಏಡ್ ಚಿಕಿತ್ಸೆ ತಗೋಬೇಕಾದರೆ, ಯಾವುದಾದ್ರೂ ಮೆಡಿಸನ್ ತಗೋಬೇಕಾದರೆ, ಏನಾದರೂ ವ್ಯಾಕ್ಸಿನೇಷನ್ ಬೇಕಾದರೆ ತುಂಬಾ ಕಷ್ಟ ಆಗುತ್ತಿತ್ತು ಈ ಒಂದು ರೂರಲ್ ಏರಿಯಾದಲ್ಲಿ. ಅದನ್ನು ಮನಗಂಡು 1970ರಲ್ಲಿ ಆ್ಯಸ್ ಪರ್ ದ ಶ್ರೀವಾಸ್ತವ ಕಮಿಟಿ ರೆಕಮೆಂಡೇಶನ್ ಪ್ರಕಾರ ಈ ಸಬ್ ಸೆಂಟರ್ಗಳು ಬಂದು ಸ್ನೇಹಿತರೆ. ಟು ಮಿನಿಮಮ್ ನೀಡ್ಸ್ ಪ್ರೋಗ್ರಾಮ್ ಕೀ ಸರ್ವಿಸ್, ಇದರ ಒಂದು ಏನೇನಿದ್ದಾವೆ ಸರ್ವಿಸ್ಗಳು ಅಂತಂದರೆ, ಮೇನ್ ಫೋಕಸ್ ಪಾಯಿಂಟ್ 1970ರಲ್ಲಿ ಏನಿತ್ತು ಅಂತಂದರೆ, ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಕೇರ್, MCH ಮೆಟರ್ನಲ್ ಚೈಲ್ಡ್ ಹೆಲ್ತ್ ಕೇರ್ ಮೇಲೆ ತುಂಬಾ ಫೋಕಸ್ ಮಾಡಿತ್ತು ಸ್ನೇಹಿತರೆ.
ಆಮೇಲೆ ಫ್ಯಾಮ್ಲಿ ಪ್ಲ್ಯಾನಿಂಗ್ ಬಗ್ಗೆ ಕೂಡ ರೀಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್ ಇವೆಲ್ಲವುಗಳನ್ನು ಆವಾಗ ಫೋಕಸ್ ಮಾಡಿತ್ತು. ತದನಂತರ ಇಮ್ಯುನೈಸೇಷನ್ನು ಎಡ್ ಬರ್ತ್ ಕೊಡಬೇಕಾದದ್ದು ಏನೇನೆಲ್ಲವುಗಳನ್ನು ಇವಾಗ ಮಹತ್ವವಾದಂಥ ಪಾಯಿಂಟ್ಗಳು ಇದ್ದಾವೆ ಸ್ನೇಹಿತರೆ. ತದನಂತರ ಬೇಸಿಕ್ ಕ್ಯೂರೇಟಿವ್ ಕೇರ್ ಫಸ್ಟ್ ಏಡ್ ಕೊಟ್ಟು ನೆಕ್ಸ್ಟ್ ಏನಾದರೂ ಫರ್ದರ್ ಸೆಂಟ್ರ್ವರೆಗೆ ಹೋಗಲಿಕ್ಕೆ ಅನುವು ಮಾಡಿಕೊಡುವುದು. ತದನಂತರ ಡಿಸೀಸ್ ಸರ್ವಿಲೆನ್ಸ್ ಆ್ಯಂಡ್ ಹೆಲ್ತ್ ಎಡ್ಯುಕೇಷನ್, ಡಿಸೀಸ್ ಸರ್ವಿಲೆನ್ಸ್ ಮಾಡೋದು, ಡಾಟಾ ಕಲೆಕ್ಷನ್ ಮಾಡೋದು, ಆಮೇಲೆ ಹೆಲ್ತ್ ಎಜುಕೇಷನ್ ಕೊಡೋದು. ಈ ಒಂದು ಮಹತ್ವವಾದಂಥ ಕೀ ಸರ್ವಿಸ್ ಮೇಲೆ ಈ 1970ರ ರೆಕಮೆಂಡೇಷನಲ್ಲಿ ಸಬ್ ಸೆಂಟರ್ಗಳು ಬಂದು ಸ್ನೇಹಿತರೆ. ತದನಂತರ ಅವುಗಳನ್ನು ಟ್ರಾನ್ಸ್ಫರೇಷನ್ ಮಾಡಿ ಆಯುಷ್ಮಾನ್ ಭಾರತ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗಳಾಗಿ ಮಾರ್ಪಾಡು ಮಾಡಿತ್ತು 2ನೇ ಫೇಸಲ್ಲಿ. ಯಾವಾಗ ಅಂತಂದರೆ ಟ್ರಾನ್ಸ್ಫಾರ್ಮೇಷನ್ ಇಂಟು ABHWCs ಆಯುಷ್ಮಾನ್ ಭಾರತ್ Health and Wellness Centers launched in 2018 under Ayushman Bharat program. Two component Health and Wellness Center, Comprehensive Primary Health Care, PMJ Health Insurance for Secondary and Tertiary Care ಅಂತಂದರೆ ಸುಮಾರು 2018ರಲ್ಲಿ ಸಬ್ ಸೆಂಟರ್ಗಳನ್ನು ಆಯುಷ್ಮಾನ್ ಭಾರತ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗಳಾಗಿ ಮಾರ್ಪಾಡು ಮಾಡಿತ್ತು. ಯಾಕೆ ಅಂತಂದರೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಕಾಂಪ್ರಹೆನ್ಸಿವ್ CPHC ಕಾಂಪ್ರಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್ಗೋಸ್ಕರ, ಆಮೇಲೆ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಹೆಲ್ತ್ ಇನ್ಶೂರೆನ್ಸ್ ಫಾರ್ ಸೆಕೆಂಡ್ರಿ ಮತ್ತು ಟರ್ಷರಿ ಕೇರ್ಗೋಸ್ಕರ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಆಯಿತು. ಸಬ್ ಸೆಂಟರ್ಸ್ ವೇರ್ ಅಪ್ಗ್ರೇಡೆಡ್ ಟು ABHWC ಟು ಆಫರ್ NCD ಸ್ಕ್ರೀನಿಂಗ್, ಬ್ಲಡ್ ಪ್ರೆಷರ್, ಡಯಾಬಿಟಿಸ್, ಕ್ಯಾನ್ಸರ್ ಎಕ್ಸೆಟ್ರಾ, ಮೆಂಟಲ್ ಹೆಲ್ತ್ ಆ್ಯಂಡ್ ಎಲ್ಡರ್ಲಿ ಕೇರ್, ಫ್ರೀ ಎಸೆನ್ಷಿಯಲ್ ಡ್ರಗ್ಸ್ ಆ್ಯಂಡ್ ಡಯಾಗ್ನೋಸ್ಟಿಕ್ಸ್, ಪ್ಯಾಲಿಟಿವ್ ಆ್ಯಂಡ್ ಎಮರ್ಜೆನ್ಸಿ ಕೇರ್. ಯಾವಾಗ ಸಬ್ ಸೆಂಟರ್ ಮಾಡಬೇಕು, ಅಲ್ಲಿರುವಂಥ ಜನರಿಗೆ ಒಂದು ಸೇವೆ ಸಲ್ಲಿಸಬಹುದು ಎನ್ನುವಂಥ ನಿಟ್ಟಿನಲ್ಲಿ 1970ರಲ್ಲಿ ಸಬ್ ಸೆಂಟರ್ಗಳು ಉದ್ಭವಿಸಿದವು, ಇಂಪ್ಲಿಮೆಂಟೇಷನ್ ಆದವು ಸ್ನೇಹಿತರೆ. ಅದನ್ನು ಮತ್ತೆ ಒಂದು ಡೆವಲಪ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವುಗಳನ್ನು ಆಯುಷ್ಮಾನ್ ಭಾರತ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗಳಾಗಿ ಮಾರ್ಪಾಡು ಮಾಡಿದ್ದು. ಮೇನ್ ಫೋಕಸ್ ಏನು ಅಂತಂದರೆ ಈ ಒಂದು NCD ನಾನ್ ಕಮ್ಯುನಿಕಬಲ್ ಡಿಸೀಸಸ್ಸು, ಹೈಪರ್ಟೆನ್ಷನ್ ಆಗಲಿ, ಡಯಾಬಿಟಿಸ್, ಮಲೈಟಸ್, ಕ್ಯಾನ್ಸರ್ಸ್ ಅಂಥವುಗಳನ್ನು ಹತ್ತಿಕ್ಕಲು ಅವುಗಳ ಸ್ಕ್ರೀನಿಂಗ್ ಮಾಡೋದು ಅತಿ ಅವಶ್ಯಕವಾಗಿತ್ತು ಸ್ನೇಹಿತರೆ. ಅದನ್ನು ಮನಗಂಡು ಇದನ್ನು ಇಂಪ್ಲಿಮೆಂಟ್ ಕಾರ್ಯದಲ್ಲಿತ್ತು. ತದನಂತರ ಮೆಂಟಲ್ ಹೆಲ್ತ್ ಹಾಗೂ ಎಲ್ಡರ್ಲಿ ಕೇರ್ಗಳ ಬಗ್ಗೆ ಕೂಡ ಈ ಒಂದು ಇದರಲ್ಲಿ ಅಡಾಪ್ಟ್ ಮಾಡಿಕೊಳ್ಳಲಾಯಿತು. ಫ್ರೀ ಎಸೆನ್ಷಿಯಲ್ ಡ್ರಗ್ಸ್ ಆ್ಯಂಡ್ ಡಯಾಗ್ನೋಸ್ಟಿಕ್ಸ್, ಮಿನಿಮಮ್ ಆ್ಯಂಡ್ ಡ್ರಗ್ಸ್ ಇದ್ದಾವೆ, ಅದಲ್ಲದೆ ಡಯಾಗ್ನೋಸ್ಟಿಕ್ ಏನಿದ್ದಾವೆ ಮಿನಿಮಮ್ ಡಯಾಗ್ನೋಸ್ಟಿಕ್ ಸರ್ವಿಸಸ್, ಅವುಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ಯಾಲೆಟಿವ್ ಮತ್ತು ಎಮರ್ಜೆನ್ಸಿ ಕೇರ್ಗೋಸ್ಕರ ಇವುಗಳು ಬಂದು ಸ್ನೇಹಿತ. ತದನಂತರ ಮೂರನೇದಾಗಿ ನೋಡಬೇಕಾದ್ರೆ ಆಯುಷ್ಮಾನ್ ಆರೋಗ್ಯ ಮಂದಿರ್ ಟು ಕೇಂದ್ರಾಸ್ ಅಂತಂದರೆ ಅದನ್ನು ಮತ್ತೆ ಚೇಂಜಸ್ ಮಾಡ್ಕೊಂಡ್ಬಿಟ್ಟು ಆಯುಷ್ಮಾನ್ ಭಾರತ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರನ್ನು ಚೇಂಜ್ ಮಾಡಿಕೊಂಡು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಹೇಳಿಬಿಟ್ಟು 2023ರಲ್ಲಿ ನಾಮಕರಣ ಮಾಡಲಾಯಿತು. ಸೊ ಇನ್ 2023 these centers were renamed as Ayushman Arogya Mandir. In Karnataka they are now called Ayushman Arogya Kendras. 2023ರಲ್ಲಿ ಆ ಒಂದು ಆಯುಷ್ಮಾನ್ ಭಾರತ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಗಳನ್ನು ಆಯುಷ್ಮಾನ್ ಆರೋಗ್ಯ ಮಂದಿರಗಳಾಗಿ ಮಾರ್ಪಾಡು ಮಾಡಲಾಯಿತು. ಅದಲ್ಲದೆ ಇವಾಗ ರೀಸೆಂಟ್ ಆದಂಥ ಒಂದು ಬೆಳವಣಿಗೆ ಏನು ಬರ್ತಾ ಇದೆ ಅಂತಂದರೆ ಅದನ್ನು ಪುನಃ ರೀನೇಮ್ ಮಾಡಲಾಗಿದೆ ಆ್ಯಸ್ ಪರ್ ದ ಗೈಡ್ಲೈನ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ಆಮೇಲೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಏನು ಅಂತಂದರೆ ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಮರುನಾಮಕರಣ ಮಾಡಿಕೊಂಡು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಾಗಿ ಈ ಒಂದು ಮಾರ್ಪಾಡು ಮಾಡಬೇಕೆನ್ನುವಂಥದ್ದು ಆಗಿದೆ ಸ್ನೇಹಿತರೆ. ಏನು ಅಂತಂದರೆ ಏಮ್ ಬ್ರ್ಯಾಂಡಿಂಗ್ ಪ್ಲಸ್ ವಿಸಿಬಿಲಿಟಿ ಪ್ಲಸ್ ವೆಲ್ನೆಸ್ ಓರಿಯೆಂಟೆಡ್ ಪ್ರೈಮರಿ ಕೇರ್. ಇನ್ ಕರ್ನಾಟಕ ದೇ ಆರ್ ನೌ ಕಾಲ್ಡ್ ಆಯುಷ್ಮಾನ್ ಆರೋಗ್ಯ ಕೇಂದ್ರಾಸ್ AAK ಆಗಿ ಮಾರ್ಪಾಡಲ್ಪಟ್ಟಿದೆ ಸ್ನೇಹಿತರೆ. ಇದರಲ್ಲಿ ಕೀ ರೋಲ್ ಯಾರು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ, ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಕೀ ರೋಲನ್ನು ಯಾರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿರುವಂಥ ಈ ಒಂದು NCDs ಆಗಲಿ, ಆಮೇಲೆ ಬೇರೆ ಬೇರೆ ಹೆಲ್ತ್ ಫೆಸಿಲಿಟೀಸನ್ನು ಗ್ರಾಮೀಣ ಜನತೆಗೆ ಕೊಡುವವರಲ್ಲಿ ಮಹತ್ವವಾದಂಥ ಪಾತ್ರ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್
ಸಮುದಾಯ ಆರೋಗ್ಯ ಅಧಿಕಾರಿಗಳು ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರು ನೋಟೇಬಲಿ ನೋಡಬೇಕಾದ್ರೆ 75% ನರ್ಸಸ್ ಇದ್ದಾರೆ ಸ್ನೇಹಿತರೆ. BSc ನರ್ಸಿಂಗ್ ಗ್ರ್ಯಾಜುಯೇಟು, MSc ನರ್ಸಿಂಗ್ ಗ್ರ್ಯಾಜುಯೇಟ್ಸು ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದಲ್ಲದೆ ಇಡೀ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಈ ಒಂದು ಆಯುಷ್ಮಾನ್ ಭಾರತ CPHC ಇಂಪ್ಲಿಮೆಂಟ್ ಆಗಿದೆ ಅವುಗಳಲ್ಲೆಲ್ಲ ಈ ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳಿದ್ದಾರೆ. ಅದರಲ್ಲಿ 75% ನರ್ಸಸ್ಗಳಿದ್ದಾರೆ. ತದನಂತರ ಆಯುರ್ವೇದ ಡಾಕ್ಟರ್ಸ್ ಕೂಡ ಇದರಲ್ಲಿದ್ದಾರೆ ಸ್ನೇಹಿತರೆ. ಟ್ರೈನ್ಡ್ ಥ್ರೋ ಎ 6 ಮಂತ್ ಬ್ರಿಡ್ಜ್ ಕೋರ್ಸಸ್, 6 ಮಂತ್ ಇಗ್ನೂ ನಡೆಸಿಕೊಂಡು ಹೋಗುತ್ತಿರುವಂಥ ಕಮ್ಯುನಿಟಿ ಕೋರ್ಸಸ್, 6 ಮಂತ್ ಬ್ರಿಡ್ಜ್ ಕೋರ್ಸನ್ನು ಮಾಡಿಕೊಂಡು ಇದನ್ನು ಅಡಾಪ್ಟ್ ಮಾಡಿದ್ದಾರೆ. ಲೀಡ್ಸ್ ದ HWC ಆಯುಷ್ಮಾನ್ ಆರೋಗ್ಯ ಕೇಂದ್ರ ಟೀಮ್ಸ್. ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳು ಈ ಒಂದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಆಗಲಿ ಅಥವಾ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಾಗಲಿ ಅದನ್ನು ಲೀಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅವರು ನರ್ಸ್ಗಳಾಗಿರಬಹುದು ಅಥವಾ ಆಯುರ್ವೇದ ಡಾಕ್ಟರ್ಸ್ಗಳಾಗಿರಬಹುದು. ಇವರುಗಳು 6 ಮಂತ್ ಬ್ರೀಚ್ ಕೋರ್ಸ್ ಮಾಡ್ಕೊಂಡ್ಬಿಟ್ಟು ಆ್ಯಸ್ ಎ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಪಾಯಿಂಟ್ ಆಗಿಬಿಟ್ಟು ಅವರು ಈ ಒಂದು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳನ್ನು ಲೀಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅವರ ಮಹತ್ವವಾದಂಥ ಪಾತ್ರ ಏನು ಅಂತಂದರೆ ಸ್ಕ್ರೀನ್ಸ್, NCD ಸೂಪರ್ವೈಸಸ್, ಆಶಾ ಮತ್ತು ANM ಪ್ರೊವೈಡ್ ಟೆಲಿಮೆಡಿಸನ್ ಪ್ಲಸ್ ಕಮ್ಯುನಿಟಿ ಔಟ್ರೀಚ್. ಈ ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳು ಮಾಡುವಂಥ ಲೀಡಿಂಗ್ ರೋಲ್ ಏನಿದೆ ಅಂತಂದರೆ ಸ್ಕ್ರೀನಿಂಗ್ ಆಫ್ NCD ಸೂಪರ್ವೈಸಸ್, ಆಶಾ ಕಾರ್ಯಕರ್ತರ ಸೂಪರ್ವಿಷನ್ ಮತ್ತು ANMಸ್ಗಳ ಸೂಪರ್ವಿಷನನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಪ್ರೊವೈಡ್ಸ್ ಟೆಲಿಮೆಡಿಸನ್ ಪ್ಲಸ್ ಕಮ್ಯುನಿಟಿ ಔಟ್ರೀಚ್ ಆ್ಯಕ್ಟಿವಿಟೀಸ್. ಅದಲ್ಲದೆ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇದ್ದಾರೆ, ಅವರುಗಳನ್ನು ಕೆಲವೊಂದು ಕಡೆಗಳಲ್ಲಿ MLHP ಅನ್ನುವಂಥದ್ದು ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ ಅನ್ನುವಂಥದ್ದನ್ನು ಇನ್ನು ಕರೆಯುತ್ತಾರೆ ಸ್ನೇಹಿತರೆ. ಆದರೆ ಹೆಚ್ಚು ಪ್ಲೇಸ್ಗಳಲ್ಲಿ ಒಂದು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಹೇಳ್ಬಿಟ್ಟು ಕರೀತಾರೆ ಸ್ನೇಹಿತರೆ. ಸೊ ಏನು ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ ಅಂತಂದರೆ ಸೇಮ್ ಆಸ್ ಕಮ್ಯುನಿಟಿ ಹೆಲ್ತ್ ಆಫೀಸರ್. MLHP ಅನದರ್ ನೇಮ್ ಫಾರ್ CHO ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ಅಂತಂದರೆ ಬಿಫೋರ್ ಕಂಪ್ಲೀಟೇಷನ್ ಆಫ್ ದಿ ಬ್ರಿಡ್ಜ್ ಕೋರ್ಸು ಇವರುಗಳನ್ನು MLHP ಅನ್ನುವಂಥದ್ದು ಕರೆಯಲ್ಪಡುತ್ತಿದ್ದವು. ಇವಾಗ ಅವರು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಹೇಳಿಬಿಟ್ಟು ಕರೆಯುತ್ತಿದ್ದಾರೆ ಸ್ನೇಹಿತರೆ. ಕ್ವಾಲಿಫೈಡ್ ವಿತ್ BSc ನರ್ಸಿಂಗ್, ಕಮ್ಯುನಿಟಿ ಹೆಲ್ತ್, GNM ವಿತ್ ಬ್ರಿಡ್ಜ್ ಕೋರ್ಸ್ ಆರ್ ಆಯುರ್ವೇದ. ಕೆಲವೊಂದು ರಾಜ್ಯಗಳಲ್ಲಿ GNM ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಮಾಡ್ಕೊಂಡಿನವರು ಕೂಡ ಈ ಒಂದು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಅಂತಂದರೆ ಹರಿಯಾಣ ಹೇಳ್ಬೋದು ಸ್ನೇಹಿತರೆ. ಸೊ ಬನ್ನಿ ನೆಕ್ಸ್ಟ್ MLSP ಮಿಡ್ ಲೆವೆಲ್ ಸರ್ವಿಸ್ ಪ್ರೊವೈಡರ್. ಇದು ಕೂಡ ಪ್ರಚಲಿತವಾಗಿದೆ ಸ್ನೇಹಿತರೆ. ಕೆಲವೊಂದು ರಾಜ್ಯಗಳಲ್ಲಿ ಅಷ್ಟೇ ಇದು ಪ್ರಚಲಿತವಾಗಿದೆ. ಸ್ಪೆಷಲಿ ಕೇರಳ ರಾಜ್ಯದಲ್ಲಿ MLSP ಮಿಡ್ ಲೆವೆಲ್ ಸರ್ವಿಸ್ ಪ್ರೊವೈಡರ್ ಎನ್ನುವಂಥ ಹೆಸರಿನ ಮೇಲೆ ಅವರಿಗೆ ಒಂದು ಲೀಡಿಂಗ್ ರೋಲನ್ನು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ ಕೊಟ್ಟಿದ್ದಾರೆ. MLSP ಈಸ್ ಈಕ್ವಲ್ ಟು ಪ್ಯಾರಾಮೆಡಿಕಲ್ ಆರ್ ಕಮ್ಯುನಿಟಿ ಲೆವೆಲ್ ಪ್ರೊವೈಡರ್, ಸ್ಟೇಟ್ ಸ್ಪೆಸಿಫಿಕ್, ವರ್ಕ್ಸ್ ಅಂಡರ್ CHO ಸೂಪರ್ವಿಷನ್. ಏನಿದ್ದಾರೆ MLSP ಈಸ್ ಸೇಮ್ ಆ್ಯಸ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇದ್ದಾರೆ ಸ್ನೇಹಿತರೆ. ಸ್ಪೆಷಲಿ ಇವುಗಳನ್ನು ನಾವು ಈ MLSPಗಳನ್ನು ನಾವು ಕೇರಳ ರಾಜ್ಯದಲ್ಲಿ ನೋಡಬಹುದು. ಅದಲ್ಲದೆ 7ನೇ ಪಾಯಿಂಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಆಫೀಸರ್ HWO. ಅರುಣಾಚಲ್ ಪ್ರದೇಶದಲ್ಲಿ ನಾವು HWO ಅಂತಂದರೆ ಇವರು ಕೂಡ CHOನೇ, ಬಟ್ ಅಲ್ಲಿ ಕರೆಯಲ್ಪಡುವ ಹೆಸರು HWO ಹೆಲ್ತ್ ಆ್ಯಂಡ್ ವೆಲ್ನೆಸ್ ಆಫೀಸರ್. Another name for CHO MLHP used in some NHM state schemes focuses on preventive and wellness services at primary care level. ಸೊ ಕೆಲವೊಂದು ಪ್ರದೇಶಗಳಲ್ಲಿ HWO ಅನ್ನುವಂಥದ್ದನ್ನು ಪ್ರಚಲಿತವಾಗಿದೆ. ಈ ಸಮರಿ ಟೇಬಲಲ್ಲಿ ಟರ್ಮ್, ಫುಲ್ ಫಾರ್ಮ್, ರೂಲ್ ಆ್ಯಂಡ್ ಫಂಕ್ಷನ್ ಇಂಟ್ರೊಡ್ಯೂಸ್ ಅಂತಂದರೆ ಕ್ವಿಕ್ಕಾಗಿ ನೋಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಏನು ಯಾವ ರೀತಿ ಬಂದಿತ್ತು ಅಂತಂದರೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರ ಪ್ರಕಾರ ಸಬ್ ಸೆಂಟರ್ ಫಸ್ಟ್ ರೂರಲ್ ಹೆಲ್ತ್ ಫೆಸಿಲಿಟಿ 1970ಸಲ್ಲಿ ಶ್ರೀವಾಸ್ತವ ಕಮಿಟಿ ರೆಕಮೆಂಡೇಷನ್ ಮೇರೆಗೆ ಇಂಪ್ಲಿಮೆಂಟ್ ಮಾಡಲಾಯಿತು. ಆಯುಷ್ಮಾನ್ ಭಾರತ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಅಪ್ಗ್ರೇಡೆಡ್ ಟು ಸಬ್ ಸೆಂಟರ್ ಫಾರ್ CPHC ಇನ್ 2018. Ayushman Arogya Mandira rebranded name of HWC in 2023. Ayushman Arogya Kendra especially in Karnataka rebranded Ayushman Arogya Kendra Karnataka specific name for
2025 ಇಂಪ್ಲಿಮೆಂಟ್ ಆಗ್ತಾ ಇದೆ, 23 25 ಇಂಪ್ಲಿಮೆಂಟ್ ಆಗ್ತಾ ಇದೆ. ಕಮ್ಯುನಿಟಿ ಹೆಲ್ತ್ ಆಫೀಸರ್ ಟೀಮ್ ಲೀಡ್ ಎಟ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಸಿನ್ಸ್ 2017-18 ಮತ್ತು ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಲೀಡ್ ಮಾಡ್ತಾ ಇದ್ದಾರೆ. MLHP ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ ಸೇಮ್ ಆಸ್ CHO ಪೋಸ್ಟ್ 2018. MLSP ಮಿಡ್ ಲೆವೆಲ್ ಸರ್ವಿಸ್ ಪ್ರೊವೈಡರ್ ಪ್ಯಾರಾಮೆಡಿಕ್ಸ್ ಸಪೋರ್ಟ್ ಸ್ಟಾಫ್ ವರೀಸ್ ಅಂತಂದರೆ ಈ MLSP ಕೂಡ ಸೇಮ್ ಆ್ಯಸ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇದ್ದಾರೆ ಸ್ನೇಹಿತರೆ. ಹೆಲ್ತ್ ಆ್ಯಂಡ್ ವೆಲ್ನೆಸ್ ಆಫೀಸರ್ ಅಲ್ಟರ್ನೇಟಿವ್ ಟರ್ಮ್ ಫಾರ್ CHO, ಸೇಮ್ ಲೈಕ್ ಅಲ್ಟರ್ನೇಟಿವ್ ಟರ್ಮ್ ಫಾರ್ MLSP ಇದ್ದಾರೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಈ ಒಂದು ರೀಬ್ರ್ಯಾಂಡ್ ಆಗಿರುವಂಥ ಒಂದು ಸರ್ಕಾರದ ಸುತ್ತೋಲೆ ಏನು ಹೇಳ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅನ್ನಾಗಿ ಪರಿವರ್ತನೆ ಮಾಡಲಾಗಿದೆ. ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಂದ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳನ್ನಾಗಿ ಈ ಒಂದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ಗಳನ್ನು ಪರಿವರ್ತನೆ ಮಾಡಲಾಗಿದೆ. ಓವರ್ ಟು ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಆರೋಗ್ಯ ಸೌಧ, ಮಾಗಡಿ ರಸ್ತೆ, ಬೆಂಗಳೂರು. ದಿನಾಂಕ 8/7/2025 ಸುತ್ತೋಲೆ ಸ್ನೇಹಿತರೆ. ಈ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. HFW ಡೀಟೇಲ್ ಆಗೇನು ಹೋಗಲ್ಲ. ವಿಷಯ: ರಾಜ್ಯದಲ್ಲಿರುವ ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಆಯುಷ್ಮಾನ್ ಆರೋಗ್ಯ ಕೇಂದ್ರ ಎಂದು ಮರುನಾಮಕರಣ ಮಾಡುವ ಬಗ್ಗೆ ಈ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ ಸ್ನೇಹಿತರೆ. ಉಲ್ಲೇಖ: ಭಾರತ ಸರ್ಕಾರದ ಪತ್ರ ಸಂಖ್ಯೆ DOZ 28015/31/2023 NHM 1 ದಿನಾಂಕ 25/11/2023 ಮತ್ತು ಈ ಪತ್ರದ ಸಂಖ್ಯೆ ದಿನಾಂಕ 30/12/2023. ರಾಷ್ಟ್ರೀಯ ಆರೋಗ್ಯ ನೀತಿ 2017ರ ಪ್ರಮುಖ ಶಿಫಾರಸಿನನ್ವಯ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯ ಗುರಿಯನ್ನು ಸಾಧಿಸಲು ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಯಿತು. ಅದರಂತೆ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳಾದ ರೋಗ ನಿರೋಧಕ, ರೋಗ ನಿವಾರಕ, ಪುನರ್ವಸತಿ, ಉಪಶಮನಕಾರಿ ಹಾಗೂ ಆರೋಗ್ಯ ವರ್ಧಿಸುವ ಸಲಹೆಗಳನ್ನು ಜನರಿಗೆ ನೀಡುವುದಲ್ಲದೆ ಜನರಿಗೆ ಆರ್ಥಿಕ ಸಂಕಷ್ಟವಿಲ್ಲದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಚೌಕಟ್ಟಿನಲ್ಲಿ ಎಲ್ಲರಿಗೂ ಸಮಾನ ಗುಣಮಟ್ಟದ ಆರೋಗ್ಯ ಸೇವೆಗಳಿಗೆ ಸಾರ್ವತ್ರಿಕ ಆರೋಗ್ಯ ಸೇವೆಯನ್ನು ಸಕ್ರಿಯಗೊಳಿಸುವುದು ಮತ್ತು ಜವಾಬ್ದಾರಿಯುತವಾಗಿ ಅಗತ್ಯಗಳಿಗೆ ಸ್ಪಂದಿಸುವುದು ಆಯುಷ್ಮಾನ್ ಭಾರತದಡಿಯಲ್ಲಿ ಸ್ಥಾಪಿಸಿದ ಆಯುಷ್ಮಾನ್ ಆರೋಗ್ಯ ಮಂದಿರಗಳ ಮುಖ್ಯ ಉದ್ದೇಶವಾಗಿದೆ. ಮುಂದುವರೆದು ಉಲ್ಲೇಖಿತ ಪತ್ರ 1ರಲ್ಲಿ ಭಾರತ ಸರ್ಕಾರವು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳನ್ನು ಆಯುಷ್ಮಾನ್ ಆರೋಗ್ಯ ಮಂದಿರಗಳೆಂದು ಮರುನಾಮಕರಣ ಮಾಡಲಾಗಿತ್ತು. ಆದರೆ ರಾಜ್ಯ ಸರ್ಕಾರವು ಪ್ರಸ್ತುತ ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಆಯುಷ್ಮಾನ್ ಆರೋಗ್ಯ ಕೇಂದ್ರ ಎಂದು ಮರುನಾಮಕರಣ ಮಾಡಲು ಸೂಚಿಸಿದ್ದು, ಅದರನ್ವಯ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸುವುದು: ಆಯುಷ್ಮಾನ್ ಆರೋಗ್ಯ ಮಂದಿರವನ್ನು ಆಯುಷ್ಮಾನ್ ಆರೋಗ್ಯ ಕೇಂದ್ರ ಎಂದು ಪ್ರಾದೇಶಿಕ ಭಾಷೆಯಲ್ಲಿ ಕನ್ನಡ ಮರುನಾಮಕರಣ ಮಾಡುವುದು. ಶೀರ್ಷಿಕೆಯ ಅಕ್ಷರ ಶೈಲಿಯ ಗಾತ್ರವು ಅಸ್ತಿತ್ವದಲ್ಲಿರುವ ಗಾತ್ರದ ಮಾನದಂಡಗಳ ಪ್ರಕಾರ 100 ಇಂಚುಗಳು ಉದ್ದ, 18 ಇಂಚುಗಳು ಅಗಲ. ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಬಳಸುತ್ತಿರುವ ಚಿಹ್ನೆಗಳನ್ನು ಲೋಗೋ ಯಥಾಸ್ಥಿತಿಯಲ್ಲಿ ಮುಂದುವರೆಸುವುದು. ಆಯುಷ್ಮಾನ್ ಆರೋಗ್ಯ ಕೇಂದ್ರ ಎಂದು ಮರುನಾಮಕರಣ ಮಾಡಲು ಬೇಕಾದ ಅನುದಾನವನ್ನು 15ನೇ ಹಣಕಾಸು ಆಯೋಗದಡಿಯಲ್ಲಿ FR4 ಕಾಂಪೊನೆಂಟ್ ಅಡಿಯಲ್ಲಿ ಲಭ್ಯವಿರುವ ಮುಕ್ತ ನಿಧಿ ಅನುದಾನದಲ್ಲಿ ಉಪಯೋಗಿಸಿಕೊಳ್ಳುವುದು. ಆರೋಗ್ಯಂ ಪರಮೋಧನಂ ಎಂಬ ಅಡಿಬರಹವನ್ನು ಯಥಾಸ್ಥಿತಿಯಲ್ಲಿಯೇ ಮುಂದುವರೆಸುವುದು. ಆಯುಷ್ಮಾನ್ ಆರೋಗ್ಯ ಕೇಂದ್ರ ಎಂದು ಆರೋಗ್ಯಂ ಪರಮೋಧನಂ ಎಂಬ ಅಡಿಬರಹದಲ್ಲಿ ಮರುನಾಮಕರಣ ಮಾಡಿರುವ ಛಾಯಾಚಿತ್ರಗಳನ್ನು ಆಯುಷ್ಮಾನ್ ಆರೋಗ್ಯ ಮಂದಿರ ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ನಮೂದಿಸುವುದು. ತತ್ಸಂಬಂಧ ಎಲ್ಲ ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಜುಲೈ 2025ರ ಅಂತ್ಯದೊಳಗೆ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಎಂದು ಮರುನಾಮಕರಣ ಮಾಡಿ ಆರೋಗ್ಯಂ ಪರಮೋಧನಂ ಎಂಬ ಅಡಿಬರಹವನ್ನು ಬಳಸಲು ಸೂಚಿಸಿದೆ. ಅಭಿಯಾನದ ನಿರ್ದೇಶಕರು: ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಇವರಿಗೆ ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕಾಗಿ ಎಲ್ಲ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಅವರ
ಮುಖಾಂತರ ಅಧೀನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳಿಗೆ ಪ್ರತಿಯನ್ನು ಮಾಹಿತಿಗಾಗಿ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಅವಗಾಹನೆಗೆ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಆರೋಗ್ಯ ಸೌಧ, ಬೆಂಗಳೂರು ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಆರೋಗ್ಯ ಸೌಧ, ಬೆಂಗಳೂರು ಯೋಜನಾ ನಿರ್ದೇಶಕರು, RCH, ಆರೋಗ್ಯ ಸೌಧ, ಬೆಂಗಳೂರು ಎಲ್ಲ 31 ಜಿಲ್ಲೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಆಡಳಿತಾಧಿಕಾರಿಗಳು, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆರೋಗ್ಯ ಸೌಧ, ಬೆಂಗಳೂರು ವಿಭಾಗೀಯ ಜಂಟಿ ನಿರ್ದೇಶಕರು, ಬೆಂಗಳೂರು, ಮೈಸೂರು, ಕಲಬುರಗಿ ಹಾಗೂ ಬೆಳಗಾವಿ ವಿಭಾಗ ಮುಖ್ಯ ಆರ್ಥಿಕ ಅಧಿಕಾರಿಗಳು, NHM, ಆರೋಗ್ಯ ಸೌಧ, ಬೆಂಗಳೂರು ರಾಜ್ಯ ಕಾರ್ಯಕ್ರಮ ವ್ಯವಸ್ಥಾಪಕರು, NHM, ಆರೋಗ್ಯ ಸೌಧ, ಬೆಂಗಳೂರು ರಾಜ್ಯ ಮಟ್ಟದ ಎಲ್ಲ ಕಾರ್ಯಕ್ರಮ ಅಧಿಕಾರಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಆರೋಗ್ಯ ಸೌಧ, ಬೆಂಗಳೂರು ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕ್ಷೇಮ ಸಂಯೋಜಕರಿಗೆ ಈ ಒಂದು ಸುತ್ತೋಲೆ ಇದೆ ಸ್ನೇಹಿತರೆ. ಇನ್ನು ಮುಂದೆ ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳನ್ನಾಗಿ ಮರುನಾಮಕರಣ ಮಾಡಿ ಆರೋಗ್ಯಂ ಪರಮೋಧನಂ ಎಂಬ ಅಡಿಬರಹವನ್ನು ಬಳಸಿಕೊಳ್ಳಲು ಸೂಚಿಸಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೇನಾದರೂ ಈ ಒಂದು ಸಬ್ಜೆಕ್ಟ್ ಕರೆಕ್ಟ್ ಅನಿಸಿದರೆ ಹಾಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ಆದಂಥ ವಿಡಿಯೋಗಳನ್ನು ನಿಮಗೆ ಹಂಚಬೇಕೆನಿಸಿದರೆ ಅಂತಂದರೆ ಈ ರೀತಿ ಇರುವಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನೀವೇನಾದರೂ ನೋಡಬೇಕೆಂದಿದ್ದರೆ ದಯವಿಟ್ಟು ಅದರ ಯಾವ ಇನ್ಫಾರ್ಮೇಷನ್ ಬೇಕು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ಆ ಒಂದು ರಿಸರ್ಚ್ ಮಾಡಿಕೊಂಡು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮತ್ತು ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು CHOs ಇದ್ದಾರೆ ಅವರುಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.